ಅಪ್ಪ ಬಾರವಾ, ಏನು ಇದು ಹೇಳಕ್ಕೆಲ್ಲಾರದ ಬಂದ್ಬಿಟ್ಟಿಯಲ್ಲ? ಬರ್ಬೇಕಲ್ಲಪ್ಪ, ತವ್ರ ಮನೆ ಅನ್ನೋದು ಹೆಂಗ್ ಮರೆಯಾಕೈತಿ? ಯವ್ವ, ತವ್ರ ಮನ್ಯಾಗ ಕುಬ್ಸ ಮಾಡಾಕ ಇಲ್ಲೇನು ಉಳ್ದೈತವ? ಎಲ್ಲ ಖಾಲಿ ಖಾಲಿ ಐತವ. ಯವ್ವ, ಖಾಲಿ ಖಾಲಿ ಆಗೈತಿ. ಯಪ್ಪ, ನನಗೆ ತವ್ರ ಮನೆಯಿಂದ ಕುಬಸ ಸಿರಿ ಸಬ್ಬತ್ತು ಏನೂ ಬೇಡ. ನನಗ ನೀ ಬೇಕಪ್ಪ, ನೀ ಬೇಕು. ಯವ್ವ ಮಗಳ, ನೀ ಬಂದ್ರೆ ಸಾಕು, ನೀ ಇಲ್ಲಿದ್ರೆ ಸಾಕು. ಯಾಕೋ ಎಲ್ಲ ನನ್ನ ಕಣ್ಣಾಗ ನೀರು ದಳ ದಳ ಇಳಿತವ. ಯವ್ವ, ಇಳಿತವ. ಅಷ್ಟು ಪಾಪಗೇಡಿ ಮಗಳಾಗಿ ನಾವು ಹುಟ್ಟುಬಿಟ್ನಲ್ಲ ಯಪ್ಪ. ಯವ್ವ ಹುಚ್ಚಿ, ನೀ ಯಾಕೆ ಪಾಪಿಗೇಡಿ ಹಾಕಿವ? ನೀ ಯಾಕೆ ಪಾಪಿಗೇಡಿ ಹಾಕಿದಿ? ನೀನು ಪುಣ್ಯವಂತಿನ ಅದೀನಿ. ಹಾಂ ಯವ್ವ, ನೀನು ಕೂಡ ಯಾರು ಬರಲಿಲ್ಲ ನಮ್ಮಮ್ಮ. ಇರಲಿ ಬಿಡವ್ವ, ಇರಲಿ ಬಿಡು. ನೀವು ಒಬ್ಬಕ್ಕೆ ಬಂದ್ಯಲ್ಲ ಸಾಕು. ಪಾಪ ಮನ್ಯಾಗ ಏನಾರ ಕೆಲಸ ಇರಬೇಕು, ಅದಕ್ಕೆ ಬಂದಿರಕ್ಕೆಲ್ಲ. ಯವ್ವ ಬಾ, ಒಳಗೆ ಬಾ, ಒಳಗೆ ಬಾ, ಯವ್ವ, ಒಳಗೆ ಬಾ, ಬಾ ಬಾ, ಒಳಗೆ ಬಾ. ಅಲ್ಲಪ್ಪ, ಊಟ ಮಾಡ್ಲಾರ್ದ ಗುಡಿಯಾಗ ಬಂದು ಕೂತಿಯಲ್ಲ, ನಡಿ ಮನೆಗೆ. ಯಾಕವ ಈಕಿ ಮನೆ ಬಿಟ್ಟು ಹೋಗೋಣ ನಿಮಗೆ ಸ್ವರ್ಗದ ಬಾಗಿಲ ತೆಗ್ದಂಗೆ ಆಗಿರ್ಬೇಕಲ್ಲ. ಈಗ ಮಗನ ಮ್ಯಾಗ ಕಳ್ಳ ಕಾಳಜಿ ಬತ್ತೆ ನಿಮಗೆ? ಅಲ್ಲಪ್ಪ, ಹಿಂಗ್ಯಾಕೆ ಮಾತಾಡ್ತಿ? ನೀ ನನ್ನ ಮಗ ಅದಿ, ಹೊರಗಿನವದೇನ? ಮಗನ ಅಷ್ಟ ಮಗನ ಥರ ನೋಡಕ್ಕೆ ನೀನು ನಿನಗೆ ಯಾರ ತಾಯಿ ಅಂತಾರ? ಸೊಸಿನ ಮಗಳಂಗೆ ನೋಡ್ಕೊಂಡಿದ್ದೆ ಅಂದ್ರೆ ನಿನ್ನ ನನಗೆ ಯಾಕೆ ಸೀಟ್ ಬರ್ತಿತ್ತು? ಮನ್ಯಾಗ ಕಾಲು ನಿಂದ್ರಿಸಿ ಕೊಟ್ಟಿಲ್ಲ, ಮನೆ ಬಿಟ್ಟು ಹೊರಗೆ ಹಾಕಿದಿ. ಈಗ ನಿನಗಾಕಿ ಖುಷಿ ಆಗಿರ್ಬೇಕಲ್ಲ. ನೀನ ಆಕೆ ಗುಂಗ್ನ್ಯಾಗ ಅದೇನ? ನೀ ಬರ್ತಿಲ್ಲ ಮನೆಗೆ? ಬಾ ಹೋಗುನ್ ಮನೆಗೆ. ಆಕಿನ ಕಾಲ ಮನೆ ಹೊಸಲ ದಾಟಿದ ಮ್ಯಾಗ ಆ ಮನ್ಯಾಗ ಇರಾಕ ನನಗೆ ಮನಸ್ಸ ಬರೋಲ್ದು. ನೀನು ಈಕಿನ ಖುಷಿಯಾಗಿರಿ, ನಾ ಮನೆಗೆ ಬರೋದಿಲ್ಲ. ನಿನಗೇನು ಅಂತ ತಲೆ ತುಂಬ ಹೋಗ್ಯಾಳೆ ಅಂಬಲ್ಲ. ಈಗಂತೂ ನಮ್ಮ ಮಾತ ಕೇಳುವಲ್ಲಿ. ಕಂಡೋರು ಮಾತು ಕೇಳಿ ತಲೆ ಎಳಸಾಕ ನಾ ಏನು ಸಣ್ಣ ಹುಡುಗಲ್ಲ. ನಾನು ಸಂಸಾರಕತ್ತೀನಿ. ಆದರೆ ನೀ ಏನು ಮಾಡಾಕತ್ತಿ? ಒಬ್ರಿಗೊಂದು ಮಾಡಿದ್ರೆ ಮನ್ಯಾಗ ಕಾಲ್ರ ಹೆಂಗೆ ನಿಂದಿರ್ತಾವು? ನಿನ್ನ ಜೊತೆ ಮಾತಾಡಕ್ಕೆ ಮನಸ್ಸರ ಹೆಂಗೆ ಬರ್ತೈತಿ? ಓನೇ ಬಾಯಿ ನೋಡ್ರಿ, ಏನು ಚಲೋ ಅನ್ಸತಿ. ಬಾ ಮನೆಗೆ ಹೋಗುನು. ರಾಜು, ನಿಮ್ಮ ಅಕ್ಕ ಊರಿಗೆ ಹೋಗ್ಯಾಳ. ನಿಮ್ಮ ಅತ್ತಿ ನಿಮ್ಮ ಇನ್ನೊಬೇಕಕ್ಕ ಕೊಟ್ಟು ಕಳಿಸ್ಯಾರ. ನನಗೆ ಯಾಕೆ ಜೀವ ಸಂಸವಲ್ದ. ಸ್ವಲ್ಪ ಹೋಗಿ ಮಾರಿ ನೋಡ್ಕೊಂಬಾರ. ಯಾವಾಗ ಹೋಗ್ಯಾಳಮ್ಮ? ಯಾರ ಜೋಡಿ ಹೋಗ್ಯಾಳ? ಮನಸ್ಸಿಗೆ ಹಳಾಗಿ ಇವ್ರ ಮಾತು ಮನಸ್ಸಿಗೆ ಪೆಟ್ಟಾಗಿ ಒಬ್ಬಾಕಿನ ಹೋಗ್ಯಾಳ. ಅದಕ್ಕೆ ನನ್ನ ಜೀವ ಸಂಸವಲ್ದ. ಸ್ವಲ್ಪ ಹೋಗಿ ಬರ್ತೀಯ? ಏನು ಮಾವ ತುಂಬಿದ ಬಸ್ರೆ ಅಂತಿ, ಒಬ್ಬಾಕಿ ಯಾಕೆ ಕೊಟ್ಟು ಕಳಿಸ್ಬೇಕ? ಹೇಳ್ಕೊತ ಕೂತ್ರ ಭಾಳ ಐತೆವು. ಹೇಳಾಕತ್ತಿಲ್ಲ, ಮನ್ಯಾನ ಕಿರಿಕಿರಿ ಸಂಬಂಧ ಹೋಗ್ಯಾಳ ಅಂತೇಳಿ. ನಾ ಹೋಗ್ಬೇಕಂದ್ರೆ ಇಲ್ಲಿ ಮನ್ಯಾಗ ಬಿಡವಲ್ರ, ಕಿರಿಕಿರಿ ಹೆಚ್ಚಾರ. ಹೋಗಿ ನಿಮ್ಮ ಅಕ್ಕನ ಮಾರಿ ನೋಡ್ಕೊಂಬಂದು ನನಗೆ ಹೇಳಿದಂದ್ರೆ ನನಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಅಕ್ಕ ಬಾಯ್ ಸತ್ತಕ್ಕೆ ಒಮ್ಮಾರ, ನೀ ಹೇಳಿದ್ರೆ ಹೋಗ್ತೀನಿ, ಹೇಳಿಲ್ಲ ಅಂದ್ರೆ ಹೋಗ್ತೀನಿ.
ರಾಜು, ಇದೊಂದು ಪುಣ್ಯದಾಗ ಮಾಡಿಬಿಡು ಸಾಕು. ಹೋಗುವಾಗ ನಿಮ್ಮ ಅತ್ತಿ ನಿಮ್ಮ ಅಕ್ಕ ಇದ್ಲು, ಕಾಲಿಗೆಲ್ಲಿ ಕೊಟ್ಟು ಕಳ್ಸೀನಿ. ಹೋಗೋಕ್ಕಾಗಿಟ್ಟೆ ಏನರ ತೊಗೊಂಡೋಗು. ಅಕ್ಕನ ಮೇಲೆ ಎಷ್ಟು ಜೀವಾದಿ, ಆದ್ರೆ ಇಷ್ಟೆಲ್ಲ ಅಂಜಿ ಯಾಕೆ ಸಾಯ್ತಿ ಮಾವ ನೀನು? ನಿಮ್ಮ ಸಣ್ಣ ಅಕ್ಕ ಈಕಿನ ಜೊತೆ ಕೂತ್ರ ನಿತ್ರ ಸಾಯ್ತೀನಿ ಅಂತೇಳಿ ಅಂಜಿಕೆ ಹುಡ್ಸಾಕತ್ತಾಳ. ಏನರ ಹಚ್ಕ ಮಾಡ್ಕೊಂಡ್ಲ ಅನ್ನೋ ಸಲುವಾಗಿ ಅಂಜಿ ಸಾಯಿ ಪರಿಸ್ಥಿತಿ ಬಂದೈತಿ. ಹೋಗು, ಮೊದಲು ಹೋಗಿ ಆಕಿನ ವಿಚಾರ ಮಾಡ್ಕೊಂಬ ಹೋಗು. ಅದ್ರ ಪೂರ್ತಿ ಕಾಳಜಿ ಬಿಡು ಮಾವ, ಅಕ್ಕಿಗೆ ಧೈರ್ಯ ತುಂಬಿರ್ತೀನಿ. ಅಕ್ಕ, ಇಲ್ಯಾಕೆ ಬಂದಿ ಅಕ್ಕ? ಅಲ್ಲಿ ಮಾವ ನಿನ್ನ ಚಿಂತೆಗೆ ಕುಂತಾನ. ಅಲ್ಲಿ ಮಾವ ನನ್ನ ಚಿಂತೆಗೆ ಕುಂತಿದ್ನಂತಂದ್ರೆ ಇಲ್ಲಿ ನಾನು ಮಾರಿ ನೋಡಕ್ಕೆ ಬರ್ತಿದ್ನಲ್ಲ. ಮಾವ ನೋಡಕ್ಕೆ ಬರ್ಬೇಕಂದ್ರೆ ಅವನಿಗೆ ಮನೆಗೆ ಬಿಟ್ಟು ಹೊರಗೆ ಯಾರು ಬಿಡ್ಬೇಕ? ಅಂದ್ರೆ ಮಾವ ಎಲ್ಲಿ ನಿನ್ನ ಕಡೆ ಬರ್ತಾನಂತ ಈ ಕಡೆ ಸಣ್ಣ ಅಕ್ಕನೂ ಕಾಯಕತ್ತಾಳ, ಈ ಕಡೆ ಅತ್ತಿನೂ ಕಾಯಕತ್ತಾಳ. ಕಾಯೋರು ಕಡೆ ತನಕ ಕಾಯ್ತಾರ, ಆದ್ರೆ ನಿಮ್ಮ ಮಾವುಗ ನನ್ನ ನೆನಪಿಲ್ಲೇನಾ? ಮಾವಾಗೂ ನೆನಪಿದ್ದಲ್ಲೇ, ಮಾವಾಗೂ ನಿನ್ನ ಕಡೆ ಚಿಂತಿದ್ದಲ್ಲೇ ನನಗೆ ಕೊಟ್ಟು ಕಳ್ಸ್ಯಾನ. ಅದ ಅನ್ಕೊಂಡೆ, ನನಗೂ ಇಲ್ಲಿ ಬರಕ್ಕೆ ಮನಸ್ಸಿದ್ದಿದ್ದಿಲ್ಲ. ಆದ್ರೆ ನನ್ನ ತಂಗಿ ಅಕ್ಕ ಎಷ್ಟು ಕಾಡ್ತಾಳಕ್ಕ, ಎಲ್ಲಿ ತನಕ ಅಂತ ಕಾಡ್ತಾಳ. ಇಷ್ಟೆಲ್ಲ ಸಹಿಸ್ಕೊಂಡು ನೀ ಹೆಂಗಿರ್ತಿ ಅಕ್ಕ? ನಿಮ್ಮ ಮಾವ ಒಂದು ಜೀವನ ರೂಪಿಸ್ಕೊಟ್ಟಾನ, ಆದ್ರೂ ಮರ್ಯಾರ ನೋಡಿ ಸಹಿಸ್ಕೊಂಡಿರ್ಬೇಕು. ಅಕ್ಕ ಇರು ಅಕ್ಕ ಇರು, ತಾಳಿದವನು ಬಾಳ್ತಾನ ಅಂತ ಹೇಳ್ತಾರೆ, ಅದು ನಿನ್ನ ಜೀವನಕ್ಕೆ ಹೊಂದಾಣಿಕೆ ಆಗ್ತದೆ. ಹೊಂದಾಣಿಕೆ ಆಗ್ಲಿಕ್ಕಂತಂದ್ರೂ ಹೊಂದಾಣಿಕೆ ಮಾಡ್ಕೋಬೇಕಪ್ಪ. ಯಾಕ ಆ ಮನೆಗೊಂದು ತೊಟ್ಲ ತೂಗುತ್ತಾನ. ಅಲ್ಬೇಡಕ್ಕ, ಆ ಮನೆಗೆ ನಿನ್ನ ಕೈಯಾರ ನೀನೇ ತೊಟ್ಲ ತೂಗ್ತಿ. ನಾನು ಆಕಿ ನಂಬಿ ಬದುಕಾಕತ್ತೀನಿ. ಆಕಿನಿಂದರ ಆ ಮನೆ ಚಲೋ ಆದ್ರ ಇಷ್ಟ ಸಾಕು. ಜೀವ ನಂಬಿ ಬದುಕ್ದಕ್ಕಿ ನೀನು, ಇನ್ನೊಬ್ಬರು ನೋಡಿ ಹೊಟ್ಟೆ ಹುರ್ಕೊಳಕ್ಕೆ ಆಕಿ. ನಿನಗೆ ಆಕಿಗೆ ಭಾಳ ಫರಕ್ ಐತಕ್ಕ. ನಮ್ಮ ತಂಗಿ ಹಂಗಲ್ಲ, ಸಣ್ಣ ಬುದ್ಧಿ ಹಂಗ ಮಾಡ್ಸಕತ್ತೈತಿ. ಅಕ್ಕ ನನಗಂತೂ ಅಕ್ಕ ತಂಗಿ ಯಾರೂ ಇಲ್ಲ. ನಿನಗೇನಾದರೂ ಬೇಕಾದ್ರೆ ನನಗೆ ಕೇಳಕ್ಕ. ಯಾವ ಜಳಂದ ನನ್ನ ತಮ್ಮಾಗಿದೆ ಅಂತೇಳಿ ನನಗೆ ಗೊತ್ತಿಲ್ಲ, ಆದ್ರೆ ಈ ಜಳಂದಾಗ ಆ ದೇವರು ನಿನ್ನ ರೂಪದಾಗ ನನ್ನ ತಮ್ಮನ ಕೊಟ್ಟು ಕಳ್ಸ. ಯಾಕೆ ಅಳ್ತಿ ಅಕ್ಕ? ಅತ್ತ ಮೈಯನ್ ರಕ್ತ ಯಾಕೆ ಚುಟ್ಕೋತಿ? ಚಿಂತೆ ಮಾಡಿ ಕಣ್ಣಾಗಿ ನೀರ ನಿಂತು. ಅಲ್ಲೋ ಹೋದಕ್ಕೆ ಹೋಗ್ಯಾಳು, ಆಕಿ ಸಂಬಂಧ ಅವನ ಜೊತೆ ಮಾತು ಬಿಡ್ತಿ? ಆಕಿ ಮನೆ ಬಿಟ್ಟು ಹೋಗೋ ಕಾರಣ ಯಾರವ? ನೀನಲ್ಲ. ಅದಕ್ಕೆಲ್ಲ ಕಾರಣ ನೀನು ಆಗಿ ಅಂದ ಬಳಕ ನಿನ್ನ ಜೊತೆ ನಾ ಏನು ಮಾತಾಡಲಿ? ಈಗ ಮನೆ ಚಲೋ ನಡದಲ್ಲ, ಜಗಳ ಯಾಕಪ್ಪ? ನಡಿ ಮನೆಗೆ. ಯವ್ವ, ಆಕಿ ಮನೆ ಬಿಟ್ಟು ಹೋಗಿದ್ದಕ್ಕೆ ಮನೆ ಚಲೋ ನಡೆದೈತೆ ಅಂತ ನೀ ತಿಳ್ಕೊಂಡಿರ್ಬಹುದು. ಆದ್ರೆ ಮನ್ಯಾಗ ಇರಾಕ ನನ್ನ ಮನಸ್ಸ ಒಪ್ಪಾಕತ್ತಿಲ್ಲ, ಮನ್ಯಾಗ ಕಾಲ ನಿಂದ್ರಾಕತ್ತಿಲ್ಲ. ನೀ ಎಷ್ಟೇ ಕೈ ಹಿಡಿದು ನಾನು ಜಕ್ಕೊಂಡು ಹೋದ್ರು ಮತ್ತೆ ಮನೆ ಬಿಟ್ಟು ನಾ ಹೊರಗೆ ಬರೋಣ. ಆಕಿನ ಯಾಕೆ ಅಟ್ಟ ಹಚ್ಕೊಂಡಿಯೋ? ಇದ್ದಕ್ಕೇನು ಸಾಯ್ಬೇಕೆ ನಿನ್ನ ಹೆಸರು ಮೇಲೆ? ಇದ್ದಕ್ಕಿಗೆ ಏನು ಕಮ್ಮಿ ಮಾಡಿದ್ನಿ ಅಂತೇಳಿ ಆಕಿನ ಜೊತೆ ಜಗಳ ಹಿಡಿದ್ರಿ ನೀವು? ಇದ್ದಕ್ಕಿಗೆ ನಿಮಗೆ ಏನು ಕಮ್ಮಿ ಮಾಡಿದ್ನಿ ಅಂತೇಳಿ ಆಕಿನ ಮನೆ ಬಿಟ್ಟು ಹೊರಗೆ ಹಾಕಿದ್ರಿ ನೀವು? ರಗಡ ಅಂಗೈಯಾಗ ಹಿಡಿದಿದ್ನಲ್ವ ಎಲ್ಲಾರನು. ಹಾಂ, ಮಾಡ್ಲಾರ ತಪ್ಪೆಲ್ಲ ಆಕಿ ಮೈ ಮೇ ಹಾಕಿ ಮನೆ ಬಿಟ್ಟು ಹೊರಗೆ ಹಾಕಿದ್ರಿ. ನಿಮ್ಗ್ರ ಚಲೋ ಅನಿಸ್ತೈತಿ? ಯಪ್ಪ ನೀನು ಹೇಂತಿ ಹಡಿತಕಾರ ಸೋಮಿರ, ಯಾಕೆ ಆಗಲೇ ಮುಗಲೇ ಜಗಳಕ್ಕೆ ಬರಾಕತ್ತಿ? ಹಾಂ, ಇನ್ನು ತೊಟ್ಲ ಕಟ್ಟಿಲ್ಲ, ಕೈಲೇ ತೂಗಿಲ್ಲ, ಎಷ್ಟು ಕಿರಿಕಿರಿ ಹತ್ತೈತಿ. ಇನ್ನು ನಾಳೆ ಹಾಡದ ಮ್ಯಾಗ ಯಾವ ತೊಟ್ಲ, ಯಾವ ಕೈಲಿ, ಯಾವ ಮನಸ್ಸಲ್ಲಿ ತೂಗಕ್ಕೆ ನೀನು? ಹಾಂ ನೋಡಪ್ಪ, ಯಾವಾದರೂ ನನ್ನ ಮೊಮ್ಮಕ್ಕಳ ಮುಂದೆ ಈಗ್ಯಾಕದೆಲ್ಲ? ಹಾಂ, ಮೊಮ್ಮಕ್ಕಳು ನಿನ್ನವ್ರಾದ್ರ ಆದ್ರೆ ಸ್ವಸ್ಥರು ನಿನ್ನವ್ರು ಆಗಲಿಲ್ಲಲ್ಲ. ಏನು ಮಾತಾಡ್ತೀವ? ಬುದ್ಧಿ ಹೇಳಕ್ಕೆ ನೀನು ನಾಲ್ಗೆ ಬದಲು ಮಾಡಿ ಮಾತಾಡಕತ್ತಿ. ಹೇ, ಕಾಕ, ಇನ್ನ ನಿನ್ನ ಶರೀರ ಭಾಳ ಗಟ್ಟಿ ನೋಡ. ಇರಾಕಬೇಕಪ್ಪ. ಹಾಂ,
ಹೆಣ್ಮಕ್ಳ ಬಾಳೆ ಅಂತೂ ಇಬ್ಬರದು ಮೆಟ್ಟಿಗೆ ಹತ್ತು. ಇನ್ನು ಮೊಮ್ಮಕ್ಕಳನ್ನ ಆಡಿಸ್ಕೊಳ್ಳೋ ಮಟನು ಉಸಿರು ಗಟ್ಟಿ ಹಿಡ್ಕೋಬೇಕನ್ನೋ ಆಸೆ ಐತಪ್ಪ. ನೀ ನೋಡಿದ್ರೆ ಇಬ್ಬರ ಮೇಲೆ ಜೀವಾದಿ, ಆದ್ರೆ ಅವ್ರು ನೋಡಿದ್ರೆ ರಾಜು ಅಲ್ಪ, ದಿನ ಹೊತ್ತು ಹೊಂಟ್ರ ಅವ್ರ ಮನೆ ಹತ್ರನೇ ಇರಾವ ನೀನು. ಅಂಥದ್ದು ಈಗ ಅವ್ರಿಗೆ ಏನಾಗೈತಪ್ಪ? ಕಾಕ, ದೊಡ್ಡಕ್ಕ ಎಲ್ಲರ ಮೇಲೂ ಜೀವದಾಳ, ಎಲ್ಲರಿಗೂ ಹಚ್ಕೋತಾಳ. ಸಣ್ಣಕ್ಕ ಆಕಿನ ಬಗ್ಗೆ ಹೇಳೋದೇ ಬೇಡ ಬಿಡ. ರಾಜು, ದೊಡ್ಡಾಕಿ ಬೋಳೆ ಸ್ವಭಾವದಾಕಿ, ಆಕೆ ಸ್ವಭಾವನ ಹಂಗೆ. ಇನ್ನು ಸಣ್ಣಾಕಿ ಏನದಾಳಲ್ಲ, ಸ್ವಲ್ಪ ಸಿಡಕ್ ಸ್ವಭಾವದ ಹುಡುಗಾಕಿ. ಇರಲಿ ಏಪ್ಪ, ಅಂಥದ್ದು ಏನು ಮಾಡಿದ್ಲು ಆಕೆ ಸಣ್ಣಾಕಿ? ಏನು ಮಾಡಲ್ಲಂತ ಹೇಳಿದ್ರೆ ನೀನು ಮಗಳಂತ ನೋಡಂಗಿಲ್ಲ ಕಾಕ. ಏ ರಾಜು, ಅಲ್ಲೋ ನೀನು ಬಾಯಿ ಬಿಚ್ಚಿ ಹೇಳಿದ್ರೆ ನಾನು ತಿಳ್ಕೊಬಹುದಪ್ಪ. ಹಿಂಗೆ ಸುತ್ತಿ ಬಳಸಿ ಹೇಳಿದ್ರೆ ನನಗೆ ಹೆಂಗೆ ಗೊತ್ತಾಗಬೇಕು? ಸಣ್ಣಕ್ಕ ಅವ್ರ ಅತ್ತಿ ಮಾತು ಕೇಳಿ ದೊಡ್ಡಕ್ಕಗ ಹಾಲ್ನಾಗ ವಿಷ ಹಾಕಾಕ ನೋಡಿದ್ಲು. ಅಂದ್ರೆ ಇಷ್ಟೆಲ್ಲ ಆಯ್ತು ಕಾಕ. ಪುಣ್ಯಾಕ ನಮ್ಮ ಮಾವ ಬದುಕುಳ್ದ. ಸಣ್ಣ ಮಗಳು ಸ್ವಲ್ಪ ಹೊಟ್ಟೆ ಕಿಚ್ಚಿಂದು ಸಿಟ್ಟಿನ ಸ್ವಭಾವದ್ದು ಅಂತ ನಾ ತಿಳ್ಕೊಂಡಿದ್ದೆ. ಆದ್ರೆ ಆಕೆ ಗುಣ ಇಷ್ಟೊಂದು ಹೊಲಸೈತೆ ಅಂತ ನಾ ತಿಳ್ಕೊಂಡಿದ್ದಿಲ್ಲ. ತಮ್ಮ, ನನ್ನ ಪಾಲಿಗಾಕಿ ಈಗ ಸತ್ತು ಹೋಗ್ಬಿಟ್ಲು ಅಂತ ನಾ ತಿಳ್ಕೊಂಡ್ಬಿಟ್ಟೆ. ಅಕ್ಕಗೆ ಇಷ್ಟೆಲ್ಲ ಕಷ್ಟ ಇದ್ರು ಅಕ್ಕ ಅಲ್ಲಿ ಬಾಳೆ ಮಾಡಕತ್ತಿದ್ಲು. ಆದ್ರೆ ಅಲ್ಲಿ ಕಾಲು ನಿಂದಿಸ್ಕೊಟ್ಟಿಲ್ಲ, ಅದಕ್ಕೆ ಇಲ್ಲಿ ಕಳಿಸ್ಯಾರ. ನನ್ನ ಮಗಳು ಬಸರಾಗ್ಯಾಳ, ತವ್ರ ಮನೆ ನೆನಪಾಗಿ ಬಂದಾಳ ಅಂತ ನಾ ತಿಳ್ಕೊಂಡಿದ್ದೆ. ಆದ್ರೆ ರಾಜು, ಆಕೆಗೆ ಇಷ್ಟೊಂದು ತ್ರಾಸು ಕೊಟ್ಟು ಕಳಿಸ್ಯಾರ ಅಂತ ನನಗೆ ಗೊತ್ತಾಗಿದ್ದಿಲ್ಲೋ ತಮ್ಮ, ಗೊತ್ತಾಗಿದ್ದಿಲ್ಲ. ಮಾವ, ಅಕ್ಕನವ್ರಿಗೆ ಹೋಗಿದ್ದೆ. ಅಕ್ಕ ಆರಾಮದಾಳ. ಅಕ್ಕ ಬರೀ ನಿನ್ನ ಬಗ್ಗೆನೇ ಚಿಂತೆ ಮಾಡತ್ತಾಳ. ಇಲ್ಲಿದ್ದಂಗೆ ಅದಾಳು, ಏನು ನಕ್ಕೋತದಾಳು? ಹೆಂಗದಾಳಲ್ಲಿ? ಮಾವ, ಅಕ್ಕ ಎಲ್ಲಿದ್ರು ನಿನ್ನ ಚಿಂತೆಗೆ ಇರ್ತಾಳ. ನೀ ಬಾಜುಕಿದ್ರೆ ಆಕಿಗೆ ಬೇರೆ ಪ್ರಪಂಚನೇ ಬೇಡ. ಚಂದ ನೋಡ್ಕೊಳಕ್ಕೆ ನಿಮ್ಮ ಸಣ್ಣ ಹಾಕಿ ಬಿಡೋಳು. ನಿಮ್ಮ ಸಣ್ಣ ಮಕ್ಕನ ವಿಚಾರ ಬಿಡು. ನಮ್ಮವ್ಗೆ ಬುದ್ಧಿ ಬೇಡ, ನಮ್ಮವನು ಹಂಗೆ ಕಾಡಕತ್ತಾಳ. ನಮ್ಮ ಮಾವೇನಂದ? ಮಾವ, ನನಗೆ ದುಃಖ ತಡಿಲಿಲ್ಲ. ಮೊನ್ನೆ ಆಗಿದ್ದು ಕಾಕನ ಮುಂದೆ ಎಲ್ಲ ಹೇಳಿಬಿಟ್ಟೆ. ಏ, ಎಂತ ತೆಗ್ದ ಮಾಡಿದ್ಯೋ? ಏನು ಯಾಕಾಗಲ್ಲ ಅಕ್ಕ? ಯಾರ ಮುಂದೆ ಬಾಯಿ ಬಿಡೋದು ಬೇಡ ಅಂತೇಳಿ ನಾವು ಮುಚ್ಚಿಟ್ಟಿದ್ದೀವಿ. ಅದನ್ನ ಯಾಕೆ ಅಲ್ಲಿ ಹೇಳ್ಬೇಕ? ದೊಡ್ಡ ಅಕ್ಕನ ಕಣ್ಣೀರು ನಾನು ನೋಡೋದಾಗ್ಲಿಲ್ಲ ಮಾವ, ಅದಕ್ಕೆ ಹೇಳಿಬಿಟ್ಟೆ. ಮಾವ ಯಾರ ಮ್ಯಾಗ ಏನು ತಪ್ಪು ತಿಳ್ಕೊಂಡು ನಾನು ಯಾರಿಗೆ ಗೊತ್ತ? ನೀ ಹೇಳಬಾರ್ದಿತ್ತು. ಹೇಳಿ ಅಂದ್ರೆ ಮಾವು ಭೇಟಿ ಆಗಬೇಕ. ಭೇಟಿ ಆಗ್ಲಿಕ್ಕಂದ್ರೆ ನಾಳೆ ಮಾತು ಬರುವ. ಮಾವಾಗ ಭೇಟಿ ಆಗೋದು ಮುಂದಿನ ಮಾತು. ಮೊದಲು ಹೋಗಿ ಅಕ್ಕಗೆ ಭೇಟಿಯಾಗ. ನಾ ಭೇಟಿ ಹಾಕೀನಿ. ನಮ್ಮ ಮಗು ಒಂದು ಸ್ವಲ್ಪ ನೀನ ಬುದ್ಧಿ ಮಾತು ಹೇಳ. ಏನ್ರಿ ರುಕ್ಮಿಣವ್ವ, ನಾನು ಹಿರಿಯ ಮಗಳಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ತಿಳ್ಕೊಂಡ್ರಿ? ಯಾಕೆ ಅಷ್ಟು ತ್ರಾಸು ಕೊಡಕತ್ತೀರಿ ಆಕೆಗೆ? ಹಾಂ, ಆಕಿಗೆ ಏನು ಕಡಿಮೆ ಮಾಡಿ ಅಂತ ಹಿಂಗೆ ಅನ್ನಕತ್ತೆ ನಮಗೆ ನೀವು? ಹಾಂ, ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕೊಲ್ಲಾಕ ನಿಂತೀರಲ್ಲ, ನಾಚಿಗೆ ಬರೋದಿಲ್ಲ ನಿಮಗ? ನಿಮ್ಮ ಮಕ್ಕಳ ಗದಲ್ದಾಗ ನಾನು ಕೊಳಗೆ ಬಂದು ಬಿದ್ದೈತಿ. ನಿಮ್ಮ ಮಕ್ಕಳ ಬುದ್ಧಿ ಹೇಳ್ರಿ, ನನಗೇನು ಹೇಳ್ತೀರಿ? ರುಕ್ಮಿಣಿಯವ್ವ, ಇದಕ್ಕೆಲ್ಲ ಸೂತ್ರಧಾರಳು ನೀನ ಅದೀರಿ. ಅವರಿಬ್ಬರು ನಿನ್ನ ಮನೆ ಸ್ವಸ್ತ್ಯಾರ ಅಲ್ಲ. ಒಬ್ರಿಗೊಂದು ಈ ಮೇಲು ಕೀಳು ಯಾಕೆ ಮಾಡಾಕತ್ತಿ ನೀನು? ಹಾಂ, ಮಾಡ್ಲಾರ್ದೆ ಮತ್ತೇನು ಮಾಡ್ಲ್ರಿ? ನಾ ಬಂದ ಮೇಲೆ ಈ ಮನೆ ಚಲೋ ಆಗತ್ತೆ ಅಂತ ಈಕೆ ಯಾಕೆ ಅನ್ಕೋತಾಳ? ನಾನು ಹಿರಿಯ ಮಗಳು ನಿನ್ನ ಮನೆ ಕಾಲಿಟ್ಟ ಮೇಲನ ನಿನ್ನ ಮನೆತೇನ ಚಲೋ ಆಗೈತೆ ಅನ್ನೋದು ಸುಳ್ಳನ? ನೀ ಹೆಂಗೆ ನಿನ್ನ ಮಕ್ಕಳನ್ನ ಬಿಟ್ಕೊಡ್ತೀಯಪ್ಪ? ಕಳ್ಳು ಹಿಡಿದು ಮಾತಾಡೋನಲ್ಲ. ಹಾಂ, ನೋಡುವ,
ಇಲ್ಲೇ ಮಕ್ಕಳು ಮುಖ್ಯ ಅಲ್ಲ, ಬದುಕು ಬಾಳೆಯು ಮುಖ್ಯ ಅಲ್ಲ ರುಕ್ಮಿಣವ್ವ. ಒಬ್ಬರ ಜೀವ ಹೋಗೋ ಮಟ್ಟಕ್ಕೆ ತಂದಿಟ್ಟಿಯಲ್ಲ, ಇದರ ನಿನಗೆ ಬರೋಬ್ಬರಿ ಅನ್ಸುತ್ತಾನ? ನೋಡ್ರಿ ಅಲ್ಲಿ ಏನಾಗೈತೆ ಅನ್ನೋದು ನಮಗೆ ಗೊತ್ತ. ಅದನ್ನೆಲ್ಲ ಬಂದು ನಿಮ್ಮ ಮುಂದೆ ಹೇಳ್ಬಿಟ್ಟಾಳೇನ? ನನ್ನ ಹಿರಿಯ ಮಗಳ ಅಂಥ ಅಲ್ವಾ, ಅಂಥ ಕೆಟ್ಟ ಬುದ್ಧಿ ಹುಡುಗ ಅಲ್ಲಿ ತಂದು ಇಲ್ಲಿ ಹೇಳಿದ್ನೆ, ಇಲ್ಲಿ ತಂದು ಅಲ್ಲಿ ಹೇಳಿದ್ನೆ, ಇಂಥ ಚುಚ್ಚು ಕೆಲಸ ಮಾಡೋ ಹುಡುಗಿ ಅಲ್ಲ ಅದು. ನಾನು ಇದನ್ನು ಮತ್ತೊಬ್ಬರ ಬಾಯಿಂದ ಕೇಳಿದಾಗನ ನಿನ್ನ ಬಂದು ಕೇಳಾಕತ್ತೇನೆ. ನಾನು ಏನೋ ಆಗಿದಾಗ ಹೋಗೈತಿ, ಮಾತಾಡಿದ್ರೆ ಏನೂ ಬರಂಗಿಲ್ಲ. ಆಕಿ ಅನ್ಕತಕ ನಿಮ್ಮ ಮನ್ಯಾಗ ಇರಲಿ. ಅನ್ಕತಕ್ಕ ಅಲ್ಲೇ ಇರಲಿ ಅನ್ನಕ್ಕೆ ನನ್ನ ಮಗಳು ನನಗೇನು ವಜ್ಜೆ ಆಗೋದಿಲ್ಲ ಏನವ. ಅದು ಆಕೆ ತವ್ರ ಮನೆ ಐತಿ, ಆಡಿ ಬೆಳೆದ ಮನೆ ಐತಿ ಏನವ. ಆತು ಬಿಡು, ಅನ್ಕತಕ್ಕ ಅಲ್ಲೇ ಇರ್ತಾಳ. ಎಲ್ಲರೂ ಇರೋದು ಆದಿತ್ತು. ಇದೆಲ್ಲ ಮಾತಾ ಹಾದ್ಯಾಗ ಬಂದು ಮಾತಾಡೋದಲ್ಲ, ಮನೆಗೆ ಬಂದು ಮಾತಾಡ್ಬೇಕಿತ್ತು. ನಾನು ಹಿರಿಯ ಮಗಳನ್ನ ಆ ಮನೆಯಾಗಿಂದ ಹೊರಗೆ ಹಾಕಿವ ಅಂದಮೇಲೆ ಇನ್ನು ಆ ಮನೆಗೆ ಬರೋಕೆ ನನಗೆ ಮಾರ್ಯಾರೆ ಎಲ್ಲಿ ಉಳಿದತ್ತವ. ನನ್ನ ಜೋಡಿ ಮಾತಾಡ್ದಂಗ ನಿಮ್ಮ ಮಳ್ಯಾನ ಜೋಡಿ, ನಿಮ್ಮ ಸಣ್ಣ ಮಗಳ ಜೋಡಿ ಮಾತಾಡ್ರಿ. ಮುದುಕಪ್ಪ, ಬೀಗತನ ಮಾಡುವಾಗಿರುವ ಮಾತು ಮುಂದೆ ಬದುಕು ಬಾಳೆ ಮಾಡುವಾಗಿರುವುದಿಲ್ಲ ನೋಡಪ್ಪ. ಹೌದು ನೋಡ್ರಿ ಹಿರಿಯರ. ನಿನ್ನ ನೋಡ್ಬೇಕು, ನಿನ್ನ ಜೊತೆ ಮಾತಾಡ್ಬೇಕತ್ತ ಮನಸ್ಸು ಹಂಸಾಡಕತ್ತಿತ್ತ, ಬರ್ಬೇಕನ್ಸಿತ್ತ. ಆದ್ರೆ ಮನ್ಯಾಗ ನಿಮ್ಮ ತಂಗಿ ನಮ್ಮವ್ವ ಕೊಟ್ಟು ಕಾಟ 1 2. ನಿಮ್ಮ ಅಪ್ಪನ ಧೈರ್ಯದ ಮ್ಯಾಗಿಲ್ಲಿ ನೀನು ನೋಡಕ್ಕೆ ಬಂದೀನಿ. ಆರಾಮದ್ಯಾ? ಅಲ್ಲಿದ್ರು ಆರಾಮಾದೀನಿ, ಇಲ್ಲಿದ್ರು ಆರಾಮಾದೀನಿ. ಆದ್ರೆ ನೋವು ಕಾಡುದ. ನೀ ಹುಟ್ಟಿದ ನಕ್ಷತ್ರನ ಎಂಥದೈತಿ ಯಾರಿಗೂ ಗೊತ್ತ. ಸುಖ ಅನ್ನೋದ ಕಾಣಲಿಲ್ಲ. ಇಲ್ಲರ ಇನ್ನು ಮುಂದೆ ಸುಖ ಕಾಂತಿ ಅಂದ್ರೆ ಸುಖ ಕಾಣಕ ಇವ್ರು ಬಿಡಾಕತ್ತಿಲ್ಲ. ಅದೇನಾರ ಆಗಲಿ ಅವನ್ನ ಎದುರು ಹಾಕ್ಕೊಂಡು, ಆಕಿನ ಎದುರು ಹಾಕೊಂಡು ನಿನ್ನ ನೋಡಕ್ಕೆ ಬಂದೀನಿ. ಯಾಕೆ ನೀ ಹೆಚ್ಚು ಅಂಥೇಳಿ ಒಳ್ಳೆ ಮನಸ್ಸು ನೋಡಿ ಬಂದೀನಿ. ಯಾವುದೂ ಚಿಂತೆ ಮುಂದೆ ಮಾಡಬೇಡ. ಈ ಸದ್ಯಕ್ಕೆ ಯಾಕೆ ಬರಕ್ಕೆ ಹೋದ್ರಿ? ಅಲ್ಲ, ನಾ ಬಂದ್ರೆ ಭಾಳ ದಿನ ಆಗಿತ್ತಾನೆ. ನೀರು ಪರಿಸ್ಥಿತಿ ಒಳಗೆ ನಿನ್ನ ಮಾರಿ ನಾನು ನೋಡ್ಲಿಕ್ಕಂದ್ರೆ ಆ ದೇವ್ರು ಕೂಡ ನಾನು ಮೆಚ್ಚೋದಿಲ್ಲ. ಈಕೆ ನಿಮ್ಮ ತಂಗಿ ಮನೆ ತುಂಬ ಆಕಿದ ಕಾರ್ಬಾರ್ ಐತಿ. ಆಕಿ ಮನ್ಸಿಗೆ ಬಂದಂಗಿರತ್ತಾಳೆ. ಈಕೆ ನಮ್ಮವ್ವ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವ್ರ ಮಧ್ಯೆ ಇಷ್ಟು ದಿನ ನೀ ಬದುಕಿ ಅಂದ್ರೆ ನೀ ಗಟ್ಟಿ. 4 ದಿನ ಇವ್ರು ಹೆಂಗೆ ಅದಾರ ಏನು ಅದಾರ ಅನ್ನೋದು ತಿಳಿದ ನನಗೆ ಆ ಮನ್ಯಾಗ ಕಾಲು ನಿಂದ್ರೋದು. ಇಷ್ಟು ದಿನ ಅದು ಹೆಂಗೆ ನಿಂತೀವೋ ಏನೋ. ಗಂಡನ ಮನೆ ಗಟ್ಟಿಯಾಗಿ ನಿಂದ್ರಬೇಕಲ್ಲ. ಗಟ್ಟಿಯಾಗಿ ನಿಂದ್ರೋ ಬದಲಿ ಮತ್ತು ಇಲ್ಲೇ ಯಾಕೆ ಬಂದಿತ್ತು ಅವ್ರ ಮನೆಗೆ? 4 ದಿನಾರ ಅವ್ರು ಸುಖದಿಂದ ಇರ್ಲಿ ಅಂತೇಳಿ ನಾ ಇಲ್ಲಿ ಬಂದೀನಿ ರೀ. 4 ದಿನ ಅನ್ನೋದು 4 ವರ್ಷ ಕಳ್ದಂಗೆ ಆಗಕತ್ತದ. ಇರು, ತಂದೆ ಮನ್ಯಾಗ ಕಣ್ಣೀರು ಒರ್ಸಾಕ ತಂದೆ ಅದಾನ, ಆಸ್ರಂತ ದುಃಖ ಕೇಳಕ್ಕ ತಂದೆ ಅದಾನ. ಅಲ್ಲಿ ನಾ ಇದ್ದು ಇಲ್ದಂಗಿದ್ದೆ. ಇಲ್ಲರ ಅಪ್ಪನ ಋಣದಾಗ ಚಂದಿರು. ರೀ, ನಾ ಇಲ್ಲೇ ಇದ್ದೀನಿ ಅಂತೇಳಿ ನನ್ನ ಮರೀದಿಲ್ಲಲ್ಲ. ಮರ್ಯಾಕ ಮನಸ್ಸು ಹೆಂಗಾರ ಒಪ್ಪಿತ್ತ. ಅಲ್ಲ, ನೀ ಮರಿವಂತಕ್ರೆ ಅದಿಯನ? ನಾನು ಹೇಳ್ತಿದ್ದಿ, ನನ್ನ ಮನೆ ಬೆಳಗಾಕೆ ಬಂದಕ್ಕಿದಿ. ನೀ ಕಾಲಿಟ್ಟುಗಳಿನ ನಮಗೆಲ್ಲ ಚಲೋ ಆಗೈತಿ. ನನ್ನ ಉಸಿರ ನನ್ನ ಹೆಸರು ಇರೋವಾಗ ಒಟ್ಟ ನೀನು ಮರಿದಿಲ್ಲ. ರೀ, ಇಲ್ಲಿ ತನಕ ಬಂದಿರಿ, ಬರ್ರಿ ಮನೆಗೆ ಹೋಗೋಣ. ಬರ್ರಿ. ಅಲ್ಲಪ್ಪ, ನನ್ನ ಸಣ್ಣ ಮಗಳಿಗೂ ಬುದ್ಧಿ ಇಲ್ಲ, ನಿಮ್ಮ ಅವ್ವಗೂ ಬುದ್ಧಿ ಇಲ್ಲ. ಅಲ್ಲ, ನಿನಗಾರ ಬುದ್ಧಿ ಇಲ್ಲನೋ? ಬುದ್ಧಿನೇ ಇಲ್ಲ ಅಂತ ತಿಳ್ಕೊಂಬಿಡು ಮಾವ. ಮನ್ಯಾಗ ಇವ್ರ ಕಿರಿಕಿರಿ ಸಾಕಾದಂಗೆ ಐತೆ. ಅದಕ್ಕೆ ಆಕಿ ಹೋಗೋ ಮನಸ್ಸಿತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಕೊಟ್ಟು ಕಳಿಸೀನಿ. ಅಲ್ಲಪ್ಪ, ನೀ ಕೊಟ್ಟು ಕಳಿಸಿದಿ, ಆಕೆ ಬಂದಾಳ. ಮುಂದೆ ಹಿಂಗಾದ್ರೆ ನಿಮ್ಮ ಜೀವನ ಹೆಂಗ್ರು? ನೀವು ಚಿಂತೆ ಹಚ್ಕೊಳ್ಳೋದಲ್ದ ಮುಪ್ಪಿನ ಕಾಲಕ್ಕೆ ನಮಗೂ ಚಿಂತೆ ಹಚ್ಚಾಕತ್ತೀರಲ್ಲಪ್ಪ ನೀವು. ಮಾವ, ವಯಸ್ಸಿನಾಗ ದೊಡ್ಡವ ನೀನು. ಈ ಚಿಂತೆಯಿಂದ ದೂರ ಬರೋದು ಹೆಂಗಂತ ನೀ ಹೇಳಿಬಿಡು. ಅದರಿಂದ ಪಾರರ ಹಾಕಿನಿ. ನಿನ್ನ ಸಂಸಾರಪ್ಪ ಅದು, ನಿನ್ನ ಕೊಳ್ಳಿಗೆ ಬಿದ್ದೈತಿ. ಅಲ್ಲೋ, ಸಾಯೋ ತನಕ ಅದು ಹೆಂಗೆ ಬಿಟ್ಟೈತಿ ಹೇಳು? ಮಾವ, ನೀ ಏನೂ ತಿಳ್ಕೊಳ್ಳಲ್ಲ ಅಂದ್ರೆ ಅನ್ಕತ್ತಾಗ ಈಕಿ ನಿಮ್ಮ ಮನ್ಯಾಗ ಇರಲಿ. ಅಲ್ಲರ ನೆಮ್ಮದಿ ಕಂಡಾಳ, ಅಲ್ಲಂದ್ರೆ ಸುಖದಿಂದ ಬದುಕ್ಯಾಳ. ಇಲ್ಲಿ ನನ್ನ ಮನ್ಯಾಗ ಏನು ಕೇಳ್ತಿ ಮಾವ? ಒಬ್ಬರು ಮಾರಿ ಒಬ್ಬರು ನೋಡ್ಬೇಕಂದ್ರೆ ಹರ್ಕೊಂಡು ತಿಂದಂಗೆ ಮಾಡ್ತಾರೆ. ಮತ್ತು ಹಿರಿಯಕ್ಕಿದೆ ಅಂತ ಫಿಲ್ಮು
ಗುಣದಾಗ ಬಂಗಾರ. ಈಕಿನ ನಿನ್ನ ಸಣ್ಣ ಮಗಳು ಭಾಳ ಕಿರಿಕಿರಿ ಹಚ್ಚೋದು, ಭಾಳ ಜಗಳ ತೆಗೆದು ಮಾಡ್ತಾಳೆ. ಯಾವಾಗ ನನ್ನ ಸಣ್ಣ ಮಗಳು ಹಿಂಗೆ ಮಾಡ್ಯಾಳ ಅಂತಂದ್ಮೇಲೆ ನನ್ನ ಪಾಲಿಗೆ ಇನ್ನಾಕಿ ಸತ್ತಂಗಪ್ಪ. ನೋಡಪ್ಪ, ನನ್ನ ಸಣ್ಣ ಮಗಳು ಇಂಥ ದಗದ ಮಾಡ್ಯಾಳ ಅಂದಮೇಲೆ ಇನ್ನು ನನ್ನ ಪಾಲಿಗೆ ಆಕಿ ಸತ್ತಾಳ. ಆದ್ರೆ ನನ್ನ ದೊಡ್ಡ ಮಗಳ ಮೇಲೆ ಒಂದು ನೆದರಿ ಇರಲಿಪ್ಪ ನಿಂದು. ಯಾರು ಹೆಂಗಂತ ಯಾರಿಗೂ ತಿಳಿದಿದ್ದಿಲ್ಲ, ನಿನಗರ ತಿಳಿತಲ್ಲ, ಅಷ್ಟು ಸಾಕು ಮಾವ. ಈಕೆ ಹಿರೇಕಿಗೆ ಕಣ್ಣಾಗ ಕಸರು ಬೀಳ್ದಂಗೆ ನೋಡ್ಕೋತೀನಿ. ಈ ಮಾತು ನಾನು ಹಿಂಗೆ ನನ್ನ ಸಣ್ಣ ಮಗಳಿಗೆ ಅಂಜಿ ನಿಮ್ಮ ಅವ್ವಗೆ ಅಂಜಿ ಬರೋದು ಮಾತ್ರ ನಿಲ್ಸಕ್ಕೆ ಹೋಗಬೇಡಪ್ಪ. ಆಗಾಗ ಬರ್ಕೊತ ಹೋಗ್ಕೊತ ಇರು. ನನ್ನ ಹಿರಿಯ ಮಗಳು ನಿನ್ನ ಹೆಂಡ್ತಿನ ಅದಾಳ, ಆಕಿನ ಮರಿಬೇಡಪ್ಪ. ಆಯಪ್ಪ, ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರಿದ್ದಂಗೆ. ನಿನ್ನ ಮಾತು ಯಾಕೆ ಮೀರಲಿ? ಇವರೆಷ್ಟ ಕೆಂಡ ಕಾರಿದ್ರು ಬರೆದು ಬಿಡೋದು ಮಾವ, ಬಂದ ಬರ್ತೀನಿ. ಅತ್ತಿ, ನೀ ಹಿಂಗ ಮಾಡಕತ್ತಿ ಅಂದ್ರ ನಿನ್ನ ಮಗನ ಜೀವನ ನೀನೇ ಹಾಳು ಮಾಡ್ತಿ. ಎಲ್ಲರೂ ನನ್ನ ಕೆಟ್ಟ ಮಾಡ್ರಿ. ನನ್ನ ಮಗ ಆಕಿನ ಕಟ್ಕೊಂಡ ಜೀವನ ಹಾಳು ಮಾಡ್ಕೊಂಡ್ ಕೂತ. ಎಷ್ಟು ಮಂದಿ ಜಗದಾಗ ಎರಡೆರಡು ಮದ್ವೆ ಆಗಿಲ್ಲ, ಅವ್ರೆಲ್ಲರೂ ಸುಖವಾಗದಾರ. ನೀನು ಅದನ್ನ ಕಡ್ಡಿ ಕೊಡ್ದು ಬೆಂಕಿ ಹಚ್ಚಾಕತ್ತಿ. ಏಯ್ ಯಾಕೋ ರಾಜು, ಹಳೆ ಅಂತ ಬಿಡ, ನಾ ಭಾಳ ಮಾತಾಡಕತ್ತಿಲ್ಲ. ಹಾ, ವಯಸ್ಸಿನಾಗ ನಾನು ನಿನ್ಕಿನ ಸಣ್ಣವನೇ ಇರ್ಬೋದು, ಆದ್ರೆ ನೀ ಮಾಡೋ ಕೆಲಸ ಯಾರ ಮನಸ್ಸಿಗೆ ಹಿಡಿಸೋದಿಲ್ಲ. ನನ್ನ ಮನೆ ವಿಚಾರ ನನಗೆ ಇರ್ಲಿ, ಊರ್ ಮಂದಿ ತಲೆ ಹಾಕೋದ್ ಬ್ಯಾಡ. ಅದಕ್ಕೆ ಹೊರಗಿನ 4 ಮಂದಿ ನಿಮ್ಮ ಮನೆ ವಿಚಾರ ಮಾತಾಡಿರ್ತಂದ್ರ ನಿನ್ನ ಮಗ ನಿನಗೆ ಕೊಲ್ಲೋ ಪರಿಸ್ಥಿತಿ ಬರ್ತಿತ್ತ. ರಾಜ, ನೀನು ಇಲ್ಲಿ ಇರ್ತೀನಿ ನೋಡಕೈತ. ಆಕಿನ ಹೆಂಗ್ ಹೊರಗೆ ಹಾಕ್ತೀನಿ, ನನ್ನ ಮಗನ ಹೆಂಗ್ ದಾರಿಗೆ ತರ್ತೀನಿ ನೋಡ. ಉಣ್ಣು ಅಣ್ಣ ನೀನೇ ಕಾಯಿಲೆ ಒದ್ದಂಗೆ ಮಾಡ್ಕೊಳಕತ್ತಿ. ಹಾದಿ ಹೋಗೋರೆಲ್ಲ ನನ್ನ ಬಗ್ಗೆ ಮಾತಾಡ್ದಂಗಾತ. ನೋಡಪ್ಪ, ನಾವಂತೂ ನಿನ್ನ ನಂಬೇವಿ. ಯಾಕಂದ್ರೆ ನನ್ನ ಮಗಳು ಹೊಟ್ಲೆ ಅದಾಳಪ್ಪ. ಕೈಯಾಗ ಒಂದು ಕೂಸು ಬರೋ ಮಟನೂ ಆಕಿನ ನಾವು ಚೆಂದಾಗಿ ಜೋಪಾನ ಮಾಡ್ಬೇಕಪ್ಪ. ಅದಕ್ಕೆ ತಿಳಿದಾವಧಿ ನೀನು, ನಿನಗೇನು ತಿಳಿಸಿ ಹೇಳಬೇಕಾಗಿಲ್ಲ. ನೋಡ್ಕೊತ ಚೆಂದಾಗಿ ಹೋಗೋಣಪ್ಪ ಆಕಿನ್ನ. ನನಗೂ ಬುದ್ಧಿ ಹೊಳೆದಿಲ್ಲ ಮಾವ. ಈಗೆಲ್ಲ ಅರ್ಥ ಆಗತ್ತದ ಯಾರನ್ನ ಯಾವ ಟೈಮ್ದಾಗ ಹೆಂಗೆ ನೋಡ್ಕೋಬೇಕಂತೇಳಿ. ಬರೆದು ಹೋಗೋದು ಮಾಡ್ತೀನಿ ಮಾವ. ಕೈಯಾಗ ಕೂಸು ಬರ್ತಾಗ ಯಾಕೆ ಈಕೆ ಇರುತ್ತಾಕ ಈಕಿನ ಚೆಂದ ನೋಡ್ಕೋತೀನಿ. ವಯಸ್ಸಾದ ಮನುಷ್ಯ ನಿನಗೆ ಯಾಕೆ ನಾ ಹಳೆ ಮಾಡಲಿ? ನಾ ಬಯಸೋದು ಅಷ್ಟಪ್ಪ. ನೋಡಪ್ಪ, ಮಾತಾಡಿದ ಮಾತು ಕಾರ್ಯರೂಪಕ್ಕೆ ಬರಬೇಕು, ಮಾತಿನ್ಯಾಗ ಉಳಿಬಾರ್ದಪ್ಪ. ಮಾತಾಡಿದ ಮಾತು ಕಾರ್ಯರೂಪಕ್ಕೆ ಬರ್ಬೇಕಂತೇಳಿ ಇವತ್ತು ಅವನ ಜೊತೆ ಜಗಳ ಹಿಡಿದು ಬಂದೀನಿ. ನಿಮ್ಮ ಸಣ್ಣ ಮಗಳ ಜೊತೆ ತಿಂಗಳ 10 ಮಾತಾ ಬಿಟ್ಟೀನಿ. ಬ್ಯಾಡ ಮಾವ, ಅವ್ರು ನಮ್ಗೆ ಕೂತ್ನಂದ್ರೆ ನನ್ನ ಜೀವನನ ಹಾಳಾಗಿ ಹೋಗ್ತೈತಿ. ಪಾಪ ಒಂದು ಮಾತು ತುಟಿ ಪಿಟ್ಟುಕೊಳ್ಳೋದಿಲ್ಲ. ಈಕಿ ನಂಬಿ ಕೂತ್ನಂದ್ರೆ ನನ್ನ ಜೀವನ ಉದ್ಧಾರ ಆಕೈತಿ. ಯಾರು ನಂಬಿದ್ರೆ ನನ್ನ ಜೀವನ ಮುಂದೆ ಸಾಕ್ತೈತಿ ಅಂತ ನನಗೂ ಗೊತ್ತಾಗೈತಿ ಮಾವ. ಈಗ ನಿಮ್ಮ ಮನ್ಯಾಗ ಎಷ್ಟು ಗದ್ದಲ ಐತಿ ಅಂಥೇಳಿ ನನಗೆ ಗೊತ್ತೇ ಇದ್ದಿದ್ದಿಲ್ಲಪ್ಪ. ಆತು, ನಿನ್ನ ಮನ್ಯಾಗ ಎಷ್ಟು ಗದ್ದಲ ಐತಿ ಅಂದಮೇಲೆ ಇನ್ನು ನನ್ನ ಮಗಳನ್ನು ಅಲ್ಲಿಗೆ ಕಳ್ಸಾಕ ಹೋಗೋದಲ್ಲ. ಆಕಿ ಅಲ್ಲಿರೋಕ್ಕಿಂತ ಇಲ್ಲಿರೋದ ಉತ್ತಮ ಮಾವ. ಇಲ್ಲಿದ್ರೆ ನೆಮ್ಮದಿಯಿಂದ ಒಂದು ಜೀವನ ಕಾಣ್ತಾಳೆ. ಹೊಟ್ಟೆಯಾಗಿನ ಕೂಸು ಆರೋಗ್ಯದಿಂದ ಬೆಳೀತೈತಿ. ಇಲ್ಲೇ ಇರಲಿ ಮಾವ, ನಾನೇ ಬರೆದು ಹೋಗೋದು ಮಾಡ್ತೇನೆ. ಯವ್ವ, ಯಾವುದಕ್ಕೂ ಚಿಂತೆ ಮಾಡೋಕೆ ಹೋಗ್ಬೇಡ ಮಗಳು. ನಿನ್ನ ಹಡದಪ್ಪದೇನಿ, ಬಂಗಾರದಂಥ ಗಂಡದನ. ಧೈರ್ಯವಾಗಿರು, ಎಲ್ಲನೂ ಆ ದೇವ್ರು ನೋಡ್ಕೊತ ನಿನಗೊಂದು ಒಳ್ಳೆ ಜೀವನ ಕೊಡ್ತಾನೆವ್ವ. ಸಮಾಧಾನ ಮಾಡ್ಕೊ, ಆರಾಮಿರು ಆವ. ಇಷ್ಟು ಧೈರ್ಯ ತುಂಬಾಕ ಅಲ್ಲಿ ನನ್ನ ಮನ್ಯಾಗ ನನ್ನ ಬಿಟ್ಟು ಮತ್ತಾರಿದ್ರು? ನಿನ್ನ ಒಡ ಹುಟ್ಟಿದ ತಂಗಿನ ಆಗಲಿಲ್ಲ, ನಮ್ಮವನ ಆಗಲಿಲ್ಲ. ಇಲ್ಲಿರು ಅಪ್ಪನ ಧೈರ್ಯದಿಂದ ಎಲ್ಲ ಚಂದ ಇರ್ತಿ. ವಾರೊಪ್ಪತ್ತಾಗುವಷ್ಟು ಗುಳಿಗೆ ಔಷಧ ಎಲ್ಲ ತಂದೀನಿ. ಮತ್ತೆ ಬೇಕಂದ್ರೆ ಫೋನ್ ಹಚ್ಚಿಸ ನಿನ್ನ ಸಂಬಂಧ ಬಂದು ಹೋಗುತ್ತೆ. ಹಾಂ.
ಬರಲಿ ಮಾವ. ಹ್ಞೂ ಆತಪ್ಪ ಆತು ಬಾಯ್ ಯವ್ವ ಬಾ